ಒಂದು ತಾಯಿಯ ಕಣ್ಣೀರಾದ್ರೆ ಇನ್ನೊಂದು ಹೆಣ್ಣಿನ ರಕ್ತ ಕಣ್ಣೀರ. ಉತ್ತರ ಕರ್ನಾಟಕ ಮಣ್ಣಿನ ಸಿನಿಮಾ ರಿಯಲ್ ಸ್ಟೋರಿ. ಇನ್ನೊಂದು ದೊಡ್ಡ ತಾಯಿ ಒಂದು ಜೀವ ಬರುತ್ತೆ, ಅದು 60 ವರ್ಷದ ಹೆಣ್ಣೊಂದು, ಅದು ಪದ್ಮಾವಸಂತಿ ಅವ್ರು ಮಾಡಿರೋದು. ಸೊ ಅವಳು ನೋವಿನ ಕಥೆನ ಇದ್ರ ಮುಖಾಂತರ ಕನೆಕ್ಟ್ ಮಾಡ್ತಾಳೆ. ವೈಲೆನ್ಸ್ ಜಾಸ್ತಿ ಇದ್ರು ಸೈಲೆಂಟ್ ಆಗಿ ನೋಡೋದು, ಯಾಕಂದ್ರೆ ಇದು ರಿಯಲ್ ಸ್ಟೋರಿ. ಬಹಳಷ್ಟು ಜನ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ಲರೂ ಏನೇನು ಹೇಳಿದ್ರು, ತುಂಬಾ ವೈಲೆಂಟ್ ಆಗಿದೆ, ಕತೆ ಕಣ್ಣು ಕಟ್ಟಾಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನ ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ನ ಮಾಡಿದ್ದಾರೆ. ಮೊದಲನೇ ಹಾಫ್ ಅಲ್ಲಿ ಎಲ್ಲೋ ಆ ಹೆಣ್ಣು ಮಗು ರೊಚ್ಚಿಗೆದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ 10 minutes ಇದೆಯಲ್ಲ, ಇಟ್ ಗಿವ್ಸ್ ದಿ ಆಡಿಯನ್ಸ್ ಒಂದು ಚೇರಲ್ಲಿ ಕೂಡಿಸುತ್ತಪ್ಪ, ನಂಗೆ ಇಷ್ಟ ಆಯ್ತು ಅಂತ ಹೇಳಿದ್ದೀನಿ. ಈ ವೈಲೆನ್ಸ್ ನೀವು ಹಿಂದಿ ಪಿಕ್ಚರ್ ಅದು ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮ್ಗೆ ಅನ್ಸುತ್ತೆ.